You have played with our lives, sir. You have made us cry. You have made us fall in love. You have made us, you given us all emotions. ಇವತ್ತು ಪ್ರಕೃತಿ ಕೂಡ ಇಣಿಕಿ ಮಳೆ ಬಂದು ಹೋಗ್ತಾ ಇದೆ ಸರ್. ಬಟ್ ಡಿಸ್ಟರ್ಬ್ ಮಾಡಕ್ ರೆಡಿ ಇಲ್ಲ. ಡಸ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ದಿ ಶೋ. ಅದು ಬರ್ತಾ ಇದೆ, ನಾವೆಲ್ಲ ನೆನೀತಾ ಇದೀವಿ. ಬಟ್ ವಿ ಸ್ಟಿಲ್ ಡೋಂಟ್ ವಾಂಟ್ ಟು ಗೋ. ವಿ ಸ್ಟಿಲ್ ವಾಂಟ್ ಟು ಸಿ ಹಿಯರ್ ಯುವರ್ ಮ್ಯೂಸಿಕ್. 50 years, not a small journey, sir. We are very proud of you. And ನನ್ನ ಜೊತೆಯಲ್ಲಿ ಬೆಳೆದವರಲ್ಲ ನಮ್ಮ ಇವ್ರ ಜೊತೆ ನಾನು ಒಂದಷ್ಟು ಕ್ಷಣಗಳು ಕಳೆದಿದ್ದೀನಿ. ನಾನು ಈಶ್ವರಿ ಪ್ರೊಡಕ್ಷನ್ಸ್ ಪಡಿಕಾದ ಒಂದು ಪಿಕ್ಚರ್ಗೆ ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ಇವ್ರ ಜೊತೆ ಕಂಪೋಸಿಂಗ್ ಕೂತಿದ್ದೆ ನಾನು. ಕಂಪೋಸಿಂಗ್ ಕೂತಾಗ ಇವರು ಸಾಧಾರಣ ಮ್ಯೂಸಿಷಿಯನ್ ಅಲ್ಲ ರೀ. ಇವ್ರ ಜೊತೆ ಒಂದ್ ದಿವಸಕ್ಕೆ ನಮ್ಮ ಅಪ್ಪ ಕರ್ಕೊಂಡೋದ್ರು. 2 ದಿವಸ ಕೊಯಂಬತ್ತೂರಲ್ಲಿ ಸಾಂಗ್ ಕಂಪೋಸಿಂಗ್ ಇದೆ, ಇಳೆರಾಜ ಇದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸರಿ ಹೋದೆ. 2 ದಿವಸ ಟ್ರಿಪ್ ಹೋಗಿದ್ದು. 2 ನಿಮಿಷದಲ್ಲಿ 10 ಸಾಂಗ್ ಕಂಪೋಸ್ ಮಾಡಿಕೊಟ್ರಿ ಅವರು. ಅವತ್ ಮಧ್ಯಾಹ್ನ ವಾಪಸ್ ನಾವು. ಆಮೇಲೆ ಇವರು ಬರೀ ಮ್ಯೂಸಿಕ್ ಅಲ್ಲ, ಇವ್ರೊಳಗೆ ಎಷ್ಟು ವಿಷಯ ಇದೆ ಅಂದ್ರೆ, ಹಾಡು ಮಾಡಬೇಕಾದ್ರೆ ಬಹುಶಃ ಎಲ್ಲಾ ಸಾಂಗ್ನ 2 ಲೈನ್ ಪಲ್ಲವಿ ಇವರೇ ಬರೆದು ಬಿಡ್ತಾರೆ. ಅದ್ರಲ್ಲಿ ಅಷ್ಟೊಂದು ವಿಷಯ ಅಡಗಿರುತ್ತೆ. ಆಮೇಲೆ ಇವರು ಕೊಡುವಂತ ಮ್ಯೂಸಿಕ್ ಅಲ್ಲಿ ಭಾವನೆಗಳು ಇಂಪಾಸಿಬಲ್. ಮ್ಯೂಸಿಕ್ ಮಾತಾಡುತ್ತೆ, ಇವ್ರ ಮಾತು ಕೇಳುತ್ತೆ. ಮ್ಯೂಸಿಕ್ ಸಂಗೀತ ಇವ್ರ ಮಾತು ಕೇಳುತ್ತೆ. ಫಸ್ಟ್ ಇವ್ರನ್ನ ಮೀಟ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡೈರೆಕ್ಟರ್ ಮನೆಯಲ್ಲಿ ಮೀಟ್ ಮಾಡಿದ್ವಿ. ಅದು ಅವ್ರ ಪಿಕ್ಚರ್ ಕಂಪೋಸಿಂಗ್ ಇತ್ತು. ಅವ್ರ ಫಾದರ್ ಕರ್ಕೊಂಡು, ನಮ್ಮ ಅಪ್ಪ ಕರ್ಕೊಂಡು ಹೋಗಿದ್ರು. ಅವಾಗ ಡೈರೆಕ್ಟರ್ ಒಂದು ಟೈಟ್ಲ್ ಹೇಳ್ತಾರೆ, ಇಷ್ಟು ಟೈಟ್ಲ್ ಹೇಳ್ತಾರೆ, ತಮಿಳ್ ಪಿಕ್ಚರ್ ಟೈಟ್ಲು ಹೇಳ್ಬಿಟ್ಟು ಅವ್ರ ಒಂದೇ ಮಾತು ಕೇಳಿದ್ರು, ಸೂಪರ್ ಅವ್ರ ಟೈಟ್ಲ್ ವಚ್ಚಿರ್ಕ ಎಪ್ಡಿ ಇருக்கு ರಾಜಾ ಸರ್, ಎಪ್ಡಿ ಇருக்கு ವೀರಸ್ವಾಮಿ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಇವ್ರು ಒಂದೇ ಮಾತು ಹೇಳ್ತಾರೆ, ಯೋ ಟೈಟಲ್ ಸೊಲ್ಲಿಯಾ ಸೂಪರ್ ಇಂದ ನಾವೇ ಸೋಲ್ರ ಅಂತಾರೆ. ಫಸ್ಟೇ ಸೂಪರ್ ಅಂದ್ಬಿಟ್ರೆ ನಾವೇನೇ ಕೇಳುತ್ತಿದ್ದೆ ಅನ್ನೋದ್ರ. ಅಷ್ಟು ಶಾರ್ಪ್ ಆಗಿರ್ತಾರೆ. 50 years ನನಗೆ ಗೊತ್ತಿರೋ ಪ್ರಕಾರ ತಪಸ್ ಮಾಡಿದ್ದು. 4 ಗೋಡೆ ಸಂಗೀತದ ಒಳಗೆ ಮುಳುಗಿದ್ರು ಯಾರಾದ್ರೆ ಅಂದ್ರೆ ಅದು ಒನ್ನೇ ನೋಡ್ಲಿ ಇಳೆರಾಜ ಸರ್. 40 ವರ್ಷ ನಾನು ಗೊತ್ತಿದ್ದಂಗೆ ಇನ್ಸೈಡ್ ಒಂದು ಸ್ಟುಡಿಯೋ, ಬರೀ ಸಂಗೀತ ಮ್ಯೂಸಿಕ್ ಮ್ಯೂಸಿಕ್ ಮ್ಯೂಸಿಕ್. ಇಳೆರಾಜ ಅಂದ್ರೆ ಮ್ಯೂಸಿಕ್ ಆ ತರ ಆಗೋಯ್ತು. ಅಂಡ್ ಇಳೆರಾಜ ಇಂದ ಎಷ್ಟೋ ಕುಟುಂಬಗಳು ಬದುಕಿದೆ, ಎಷ್ಟೋ ಜೀವಗಳು ಉಸಿರಾಡಿದೆ, ಎಷ್ಟೋ ಉಸಿರುಗಳು, ಎಷ್ಟೋ ಜನ ಹೀರೋಗಳು ಅವರಿಂದ ಸ್ಟಾರ್ಸ್ ಆಗಿದ್ದಾರೆ. ಅವ್ರದ್ದು ಮ್ಯೂಸಿಕ್ ಹಾಕಿದ್ರೆ ಸಾಕು ಸಿನಿಮಾಗಳು ಹಿಟ್ ಆಗೋದು. 150 ಪಿಕ್ಚರ್ ತಮಿಳ್ನಾಡಲ್ಲಿ ಒಂದು ಕಾಲದಲ್ಲಿ ಬರುತ್ತೆ ಅಂದ್ರೆ 149 ಪಿಕ್ಚರ್ ಇಳೆರಾಜ ಮ್ಯೂಸಿಕ್ ಬೇಕು. ಅದು ಇಳೆರಾಜ ಮ್ಯೂಸಿಕ್ ಅಂದ್ರೆ ನಾವೆಲ್ಲ ಅವ್ರನ್ನ ಕೊಂಡಾಡಿದೀವಿ, ಅವ್ರ ಮನ್ಸಲ್ಲಿ ಕೊಂಡಾಡಿದೀವಿ. ನಮ್ಮ ಕಾರಲ್ಲಿ ಅವ್ರ ಹಾಡಿಲ್ದೆ, ಇಲ್ಲಿರೋ ಅಷ್ಟು ಜನ ಕಾರಲ್ಲಿ ಅವ್ರ ಹಾಡಿಲ್ದೆ ಒಂದು ದಿವಸ ಜರ್ನಿ ಮಾಡೋಕೆ ಸಾಧ್ಯ ಇಲ್ಲ ನೀವ್ಯಾರು. ಆ ತರ ಅವ್ರ ಸಾಂಗ್ಸ್. ಹಿ ಹಸ್ ಮೇಡ್ ಅಸ್ ಫಾಲ್ ಇನ್ ಲವ್, ಹಿ ಹಸ್ ಮೇಡ್ ಅಸ್ ಕ್ರೈ. ಒಂದು ಸಂಗೀತ ಅಂದ್ರೆ ಏನು, ಒಂದು ಎಕ್ಸ್ಪ್ರೆಷನ್. ಸಂಗೀತ ಅಂದ್ರೆ ಒಂದು ಎಕ್ಸ್ಪ್ರೆಷನ್ ಅಂತ ತೋರಿಸ್ಕೊಟ್ಟಿದ್ದು ಇವರು. ಕಥೆಗಳು, ಎಷ್ಟೋ ಕಥೆಗಳು ಇವರು ಬದಲಾಯಿಸಿ ಅದನ್ನ ಸೂಪರ್ ಹಿಟ್ ಮಾಡಿರೋದು ಬಿಟ್ಟು ಅದು ತುಂಬಾ ಜನ ಗೊತ್ತಿರಕ್ ಸಾಧ್ಯ ಇಲ್ಲ. ಈ ಮೇಧಾವಿ ಅಂದ್ರೆ ಗಾಡ್, ಮ್ಯೂಸಿಕ್ ಆಫ್ ಗಾಡ್. ಅದಕ್ಕಿಂತ ಇನ್ನು ಇತರ ಏನು ಹೇಳಕ್ ಆಗೋದಿಲ್ಲ. ಟುಡೇ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಯುವರ್ ಬ್ಲೆಸ್ಸಿಂಗ್ಸ್.